ನಮಸ್ಕಾರ. ನಾನು ಇವಾಗ ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋದನ್ನು ತಿಳಿಸ್ಕೊಡುತ್ತೇನೆ. ಮೊದಲನೇದಾಗಿ ಕಟ್ ಮಾಡಿದ ಈರುಳ್ಳಿ ಮತ್ತು ಕಟ್ ಮಾಡಿದ ಕೊತ್ತಂಬರಿ ತೊಗೋಬೇಕು. ಆಮೇಲೆ ಅದಕ್ಕೆ ಬೇಕಾದಂಥ ಮಸಾಲೆ, ಗರಂ ಮಸಾಲೆ, ಜೀರಿಗೆ, ಸಾಸಿವೆ ಬೇಕಾಗಿಲ್ಲ, ಇದು ಅರಿಶಿನ ಪುಡಿ ಮತ್ತು ಟೊಮೊಟೊ ಸಾಸು, ಜಿಂಜರ್ ಮಿಕ್ಸು. ಒಂದು 4 ಎಗ್ ತೊಗೊಂಡಿನಿ, ನಾನು ಒಂದೇ ಎಗ್ದು ಮಾಡ್ತೀನಿ. ಒಳ್ಳೆ ಸಾಸು, ಇದು ಟೊಮೊಟೊ ಕೆಚಪ್ ಸಾಸ್, ಇದು ಸೋಯಾ ಸಾಸು ತೊಗೊಂಡ ನಂತರ ಒಂದು ಕಟ್ ಮಾಡಿದ್ದು ಲಿಂಬು. ಬಾಣಲಿಗೆ ಎಣ್ಣೆ ಹಾಕಿ, ಖಾಲಿ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕಟ್ ಮಾಡಿದ್ದು ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಹೆಂಗಂದರೆ ಬ್ರೌನ್ ಕಲರ್ ಹೋಗಂಗೆ ರೋಸ್ಟ್ ಮಾಡ್ಕೋಬೇಕು. ಬ್ರೌನ್ ಕಲರ್ ಆದ ನಂತರ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕೋಬೇಕು. ಶುಂಠಿ ಪೇಸ್ಟು ಯಾಕಂದ್ರೆ ಮೊದಲೇ ಹಾಕಿದರೆ ಅದು ತಳ ಹತ್ಕೋತೈತಿ. ಅದ್ರ ಜೊತೆ ಸ್ವಲ್ಪ ಮಸಾಲೆ, ಗರಂ ಮಸಾಲೆ ಹಾಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಬ್ರೌನ್ ಕಲರ್ ಹೋಗಿ ರೋಸ್ಟು ಒಂದು ಸ್ವಲ್ಪ ರೋಸ್ಟಾಗಿ ಸ್ಮೆಲ್ ಹೋದ ನಂತರ ಒಂದು ಚಿಟಿಕೆ ಜೀರಿಗೆ, ಅದರ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಬ್ರೌನ್ ಆಗುವಂಗೆ ರೋಸ್ಟ್ ಆಗಬೇಕು. ರೋಸ್ಟ್ ಆದ ನಂತರ ಒಂದು ಮೊಟ್ಟೆ ಹೊಡೆದ ನಂತರ ಅದನ್ನು ನೋಡಿ, ಒಂದು ಮೊಟ್ಟೆ ಹೊಡೆದು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ವೆಲ್ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಮೂಮೆಂಟ್ ಆ ಥರ ಆಗಬೇಕು. ಸ್ವಲ್ಪ ಚಿಟಿಗೆ ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಈ ಥರ ಅಷ್ಟೇ ಇದ್ದರೆ ಮನೆಯಲ್ಲಿ ರೊಟ್ಟಿ ಇದ್ದರೆ ಅಥವಾ ಚಪಾತಿ ಇದ್ದರೆ ಚಪಾತಿಯಲ್ಲಿ ತಿನ್ಬೋದು, ರೊಟ್ಟಿ ಇದ್ದರೆ ರೊಟ್ಟಿಯಲ್ಲಿ ತಿನ್ಬೋದು. ಇದು ಸೂಪರಾಗಿರುತ್ತೆ ತಿನ್ನೋಕ್ಕೆ. ಇದಕ್ಕೆ ನಾವು ಸ್ವಲ್ಪ ನೋಡಿ ಒಂದು ಚಿಟಿಕೆ ಉಪ್ಪು ಹಾಕೊಂಡ್ಬಿಟ್ಟು ಟೇಸ್ಟಿಗೆ ನಮಗೆ ಹೆಂಗೆ ಬೇಕು ಹಂಗೆ ಹಾಕೋಬೇಕು. ಇದರಲ್ಲಿ ವಿತೌಟ್ ಟೇಸ್ಟಿಂಗ್ ಪೌಡ್ರಲ್ಲಿ ಯಾವುದೇ ಥರ ಟೇಸ್ಟಿಂಗ್ ಪೌಡ್ರ್ ಹಾಕಿರಲ್ಲ. ಇಲ್ಲಿ ನೋಡು, ನಾನು ಒಂದು 3 ಜನ ಅಥವಾ 4 ಜನರಿಗೆ ಆಗೋಷ್ಟು ರೈಸನ್ನು ಬೇಯಿಸಿಟ್ಟಿದ್ದೀನಿ. ಈ ರೈಸನ್ನು ನಾನು ಒಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇವಾಗ ಒಂದು 2-3 ಚಮಚಷ್ಟು ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದು ಸೋಯಾ ಸಾಸು, ಸ್ವಲ್ಪ ಸೋಯಾ ಸಾಸ್ ಹಾಕಿಬಿಟ್ಟು ಸ್ವಲ್ಪ ಟೊಮೊಟೊ ಸಾಸ್ ಹಾಕೋಣ. ಟೊಮೊಟೊ ಸಾಸ್ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿಗೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಮಜಾ ಬರ್ತದೆ, ಫಸ್ಟ್ ಕ್ಲಾಸ್ ಮಜಾ ಆಗ್ತದೆ ನೋಡಿ. ವೈಟ್ ಟೇಸ್ಟ್ ಆಗ್ತದೆ. ನಾವು ಇದರಲ್ಲಿ ಯಾವುದೇ ಥರದ ಟೇಸ್ಟಿಂಗ್ ಪೌಡರ್ ಹಾಕಲಿಲ್ಲ. ಒಂದು ಅರ್ಧ ಉಳಿದು ಒಂದು ನಿಂಬೆ ಹಣ್ಣನ್ನು ಹಿಂಡಿದ್ದೀವಿ. ಯಾಕಂದ್ರೆ ಅದು ಇದು ಲಿಂಬು ಸಿಗುತ್ತೆ, ಅದನ್ನು ಬಿಟ್ಬಿಟ್ಟು ನಾವು ಮನೇಲಿ ಏನು ಸಿಗುತ್ತೆ ಅದನ್ನು ಸ್ವಲ್ಪ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿದರೆ ಇದು ಮಾಡಿದರೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಗ ರೈಸ್ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ. ಸ್ವಲ್ಪ ಗ್ಯಾಸ್ ಸ್ವಲ್ಪ ಚೆನ್ನಾಗಿ ಪ್ಲೇ ಮಾಡಿಬಿಟ್ರೆ ಈಗ ಚಟಪಟ ತಂದ ಫಸ್ಟ್ ಕ್ಲಾಸ್ ಅನ್ನ ಸಿಡಿಯಾಕತ್ತೈತಿ ಮತ್ತು ಸ್ವಲ್ಪ ಅಗದಿ ಫಸ್ಟ್ ಕ್ಲಾಸ್ ಸ್ಮೆಲ್ ಬರಕತ್ತೈತಿ. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಇನ್ನೂ ಒಟ್ಟು ಘಮ್ ಅಂತತೆ. ಇದಕ್ಕೆ ತಿನ್ನೋಕ್ಕೆ ನಾವು ಈರುಳ್ಳಿ ಹಾಕ್ಕೋಬೋದು, ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆ ಆಮ್ಲೆಟ್ ಆಗಲಿ, ಒಂದು ಬಾಯ್ಲಾಗ್ ಆಗಲಿ, ಮನೆಯಲ್ಲಿ ಈಗ ಡ್ಯೂಟಿ ಬ್ಯಾಚುಲರ್ಗಾಗಲಿ ತುಂಬ ಅನುಕೂಲಕರ ಆದಂಥದ್ದು ಇದೊಂದು ರೆಸಿಪಿ. ಮನೆಯಲ್ಲಿ ಅನ್ನ ಇರ್ತದೆ, ಮೊಟ್ಟೆ ಇರ್ತದೆ, ಮಾಡ್ಕೊಂಡು ತಿನ್ನೋಕ್ಕೆ ಫಾಸ್ಟ್ ಫುಡ್ ಅಂತ ತಿಂತಲ್ಲ ನಾವು, ಅದೇ ಥರ ಇದು ಒಂಥರ ಫಾಸ್ಟಾಗಿ ಆಗ್ತಕ್ಕಂಥ ಫುಡ್ಡು, ಒಳ್ಳೆ ಹೆಲ್ತಿ ಫುಡ್ಡು, ಹೆಲ್ತಿಯಾಗಿರೋಣ. ನಮಸ್ಕಾರ.